ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬ ರೈತರಿಗೂ ನಾವು ಬೆಳೆದಿರೋ ಬೆಳೆ ಸರಿಯಾಗಿ ನಮ್ಮ ಕೈಗೆ ಸೇರುತ್ತೋ ಇಲ್ವೋ ಎನ್ನುವ ಚಿಂತೆ ಕಾಡ್ತಾ ಇರುತ್ತೆ. ಯಾವ ರೈತರು ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ. ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ರೋಗಬಾಧೆ, ಕೀಟಬಾಧೆ, ಇತರೆ ಹವಾಮಾನ ವೈಪರೀತ್ಯಗಳಿಂದಾಗಿ ನಿಮ್ಮ ಬೆಳೆ ಹಾನಿಯಾದಾಗ LIC ಥರ ನಿಮಗೆ ಬೆಳೆ ವಿಮೆ ಪರಿಹಾರ ನೀಡಿ ನಿಮಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಿ ಸುಂದರ ಜೀವನ ಕಲ್ಪಿಸುವಂತಹ ಒಂದು ಯೋಜನೆ ಇದೆ. ಅದೇ ಫಸಲ್ ಬಿಮಾ ಯೋಜನೆ. ಈ ಯೋಜನೆಯ ಲಾಭ ಪಡೆಯಲು ತಾವು ತಮ್ಮ ಅಗತ್ಯ ದಾಖಲಾತಿಗಳೊಂದಿಗೆ ನಿಮ್ಮ ಹತ್ತಿರದ ಗ್ರಾಮ 1 ಮತ್ತು CSC ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸಬೇಕು. ತೊಗರಿ, ಹತ್ತಿ, ಮೆಣಸಿನಕಾಯಿ, ಪಪ್ಪಾಯ, ದಾಳಿಂಬೆಗಳಿಗೆ ಜುಲೈ 31 ಮತ್ತು ಹೆಸರಿಗೆ ಜುಲೈ 15 ಮತ್ತು ಭತ್ತಕ್ಕೆ ಆಗಸ್ಟ್ 14 ಕೊನೆಯ ದಿನಾಂಕ ಎಂದು ನಿಗದಿಪಡಿಸಲಾಗಿದೆ. ಬೆಳೆವಾರು ಪ್ರತಿ ಎಕರೆಗೆ ಸುಮಾರು 400 ರಿಂದ 2,000 ರೂಪಾಯಿ ವಿಮಾ ಕಂತನ್ನು ಪಾವತಿಸಿ ಗ್ರಾಮವನದವರು ನೀಡುವಂತಹ ಅಕ್ನಾಲೇಜ್ಮೆಂಟ್ ರಿಸಿಪ್ಟನ್ನು ಜೋಪಾನವಾಗಿ ತಾವು ಕಾಯ್ದಿರಿಸಿಕೊಳ್ಳಬೇಕು. ಇಷ್ಟು ಮಾಡಿದ್ರೆ ಸಾಕ ತಮಗೆ ಬೆಳೆ ವಿಮಾ ಪರಿಹಾರ ಬರುತ್ತಾ? ಖಂಡಿತ ಇಲ್ಲ. ಹವಾಮಾನ ವೈಪರೀತ್ಯಗಳಿಂದಾಗಿ ತಮ್ಮ ಬೆಳೆ ಹಾನಿಯಾದ 72 ಗಂಟೆಗಳ ಒಳಗಾಗಿ ಇನ್ಶೂರೆನ್ಸ್ ಕಂಪನಿಯ ಟೋಲ್ ಫ್ರೀ ನಂಬರಿಗೆ ತಾವು ಕರೆ ಮಾಡಬೇಕು ಮತ್ತು ಇನ್ಶೂರೆನ್ಸ್ ಕಂಪನಿಯ ಪ್ರತಿನಿಧಿಗಳಿಗೆ ಮತ್ತು ನಮ್ಮ ಕಚೇರಿಗೆ ಹಾನಿಯಾದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ತದನಂತರ ಇನ್ಶೂರೆನ್ಸ್ ಕಂಪನಿದವರು ಮತ್ತು ನಾವು ತಮ್ಮ ಹೊಲಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ಮಾಡಿ ದೃಢೀಕರಿಸಿದಾಗ ಮಾತ್ರ ತಮಗೆ ಬೆಳೆ ವಿಮೆ ಪರಿಹಾರ ಬರುವಂತಹ ಕೆಲಸ ಆಗುತ್ತೆ. ಇದರ ಜೊತೆಗೆ ತಾವು ಬೆಳೆ ಸಮೀಕ್ಷೆಯಲ್ಲಿ GPS ಆದಂತಹ ಬೆಳೆ ಮತ್ತು ತಾವು ಇನ್ಶೂರೆನ್ಸ್ ಕಟ್ಟಿದ ಬೆಳೆ ಎರಡೂ ಒಂದೇ ರೀತಿ ಆಗಿರುವಂತೆ ನೋಡಿಕೊಳ್ಳಬೇಕು. ಅದರ ಬದಲು ಆಗಬಾರದು. ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ನಲ್ಲಿ ತಮ್ಮ ಹೆಸರು ಒಂದೇ ರೀತಿಯಾಗಿರುವಂತೆ ನೋಡಿಕೊಳ್ಳಬೇಕು. ತಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಅಥವಾ NPCI ಕಡ್ಡಾಯವಾಗಿ ಆಗಿರಲೇಬೇಕು. ಎಲ್ಲರೂ FIDಯನ್ನು ಮಾಡಿಸಿರಬೇಕು ಮತ್ತು KYC ಆಗಿರಬೇಕು. ಅಂದಾಗ ಮಾತ್ರ ತಮ್ಮ ಖಾತೆಗೆ ಬೆಳೆ ವಿಮೆ ಪರಿಹಾರ ಬರುತ್ತೆ. ಎಲ್ಲರೂ ಬೆಳೆ ವಿಮೆಯನ್ನು ಮಾಡಿಸಿ ಈ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಬೇಕಾಗಿ ತಮಗೆ ತಿಳಿಸುತ್ತಾ ಧನ್ಯವಾದಗಳು. ಜೈ ಕಿಸಾನ್.